ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಅಲ್ಲಿನ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ವಿಮಾನ ಅಪಘಾತಕ್ಕೀಡಾಗಿ ಅವರು ದುರ್ಮರಣಕ್ಕೀಡಾಗಿದ್ದಾರೆ. ಅವರ ಜೊತೆ ಪ್ರಯಾಣಿಸ್ತಾ ಇದ್ದಂತಹ ಇನ್ನುಳಿದರು ಒಟ್ಟು 5 ಮೃತಪಟ್ಟಿರೋದು. ಪವಾರ್ ಅವರು ಬಾರಾಮತಿಯಲ್ಲಿ ನಡೆದಂತಹ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಅಂತ ಹೇಳಿ ಅವರ ಸ್ವಂತ ಚಾರ್ಟರ್ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು ಅಂತ ವರದಿಯಾಗಿದೆ. ಈ ಅಪಘಾತಕ್ಕೆ ಏನು ಕಾರಣ ಹಾಗಿದ್ರೆ? ಇತ್ತೀಚೆಗೆ ಆಗ್ತಾ ಇರುವಂತಹ ವಿಮಾನ ದುರಂತಗಳನ್ನ ಗಮನಿಸ್ತಾ ಹೋದಾಗ ಪ್ರಾಥಮಿಕವಾಗಿ ತಾಂತ್ರಿಕ ದೋಷನ, ಕೆಟ್ಟ ಹವಾಮಾನನ, ಹಲವು ಪ್ರಶ್ನೆಗಳು ಉದ್ಭವ ಆಗತ್ತೆ. ಇಂಥ ಸಂದರ್ಭದಲ್ಲಿ ಯಾವ್ಯಾವ ಕಾರಣಕ್ಕೆ ಈ ರೀತಿಯಲ್ಲಿ ವಿಮಾನ ದುರಂತ ಸಂಭವಿಸುತ್ತೆ? ಯಾಕಂದ್ರೆ ಮಲ್ಟಿಪಲ್ ರೀಸನ್ಗಳು ಖಂಡಿತವಾಗ್ಲೂ ಇರುತ್ತೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಮತ್ತು ವಿಮಾನ ಅಪಘಾತ ತನಿಖಾ ದಳ AAIB ತನಿಖೆ ನಡೆಸಿದಂಥ ನಂತರ ಈ ಅಪಘಾತದ ನಿಖರ ಕಾರಣವನ್ನು ನಾವು ನಿರ್ಧರಿಸೋದಕ್ಕಾಗತ್ತೆ. ವಿಮಾನದ ಬ್ಲ್ಯಾಕ್ ಬಾಕ್ಸ್ ಅನ್ನು ಸುರಕ್ಷಿತವಾಗಿ ವಶಕ್ಕೆ ಪಡೆಯೋದಕ್ಕೆ ಅಂತ ಹೇಳಿ DGCA, AAIB ತಂಡಗಳು ಸಾಧ್ಯವಾದಷ್ಟು ಬೇಗ ಸ್ಥಳಕ್ಕೆ ತಲುಪಿ ಅದನ್ನು ಪಡೆಯೋದಕ್ಕೆ ಪ್ರಯತ್ನಿಸ್ತಾ ಇವೆ. ಇಂಥ ಸಂದರ್ಭದಲ್ಲಿ ಒಂದಿಷ್ಟು ರೀಸನ್ಸ್, ಕಾರಣಗಳು ಏನೇನು ಈ ಲಘು ವಿಮಾನ ದುರಂತಕ್ಕೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ರಿಡಕ್ಷನ್ ಗೇರ್. ಈ ರಿಡಕ್ಷನ್ ಗೇರ್ ಸರಿಯಾದಂತಹ ನಿರ್ವಹಣೆ ಮಾಡದೆ ಹೋದರೆ ವಿಮಾನ ಪತನ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಅಂದರೆ ಸ್ಪೀಡನ್ನು ರಿಡಕ್ಷನ್ ಮಾಡುವಂತಹ, ಕಂಟ್ರೋಲ್ ಮಾಡುವಂತಹ ಆ ಗೇರ್ನ ಮೇಂಟೆನೆನ್ಸ್ ಸರಿಯಾಗಿ ಇಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ಪತನ ಆಗೋ ಸಾಧ್ಯತೆಗಳು ಹೆಚ್ಚು ಅಂತ ಹೇಳಿ ತಜ್ಞರು ಹೇಳ್ತಾರೆ. ಸಣ್ಣ ವಿಮಾನದಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಟರ್ಬೋಪ್ರಾಪ್ ಅಥವಾ ಪಿಸ್ಟನ್ ಎಂಜಿನ್ ವಿಮಾನಗಳಲ್ಲಿ ಈ ಗೇರ್ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತೆ. ರಿಡಕ್ಷನ್ ಗೇರ್ ಯಾಕೆ ಮುಖ್ಯ? ಅದು ವಿಫಲ ಆದರೆ ಏನೇನು ಆಗಬಹುದು? ರಿಡಕ್ಷನ್ ಗೇರ್ನ ಕೆಲಸ ಏನು ಹೇಳ್ತಾ ಹೋಗ್ತೇನೆ ಕೇಳಿ. ವಿಮಾನದ ಎಂಜಿನ್ ಅತ್ಯಂತ ಹೆಚ್ಚಿನ ವೇಗದಲ್ಲಿ, ಅಂದರೆ RPM ವೇಗದಲ್ಲಿ ತಿರುಗ್ತಾ ಇರುತ್ತೆ. ಆದರೆ ವಿಮಾನದ ಪ್ರೊಫೆಲ್ಲರ್ ಅಷ್ಟೊಂದು ವೇಗದಲ್ಲಿ ತಿರುಗಬಾರ್ದು. ಯಾಕಂದರೆ ಪ್ರೊಫೆಲ್ಲರ್ ಶಬ್ದದ ವೇಗಕ್ಕಿಂತ ಹೆಚ್ಚು ವೇಗವಾಗಿ ತಿರುಗಿದ್ರೆ ಅದರ ಸಾಮರ್ಥ್ಯ ಕಡಿಮೆಯಾಗಿಬಿಡುತ್ತೆ. ಈ ವಿಮಾನ ದುರಂತ ಆಗುವಾಗ ಅದು ನೋಡಿದಂಥವ್ರು ಹೇಳ್ತಾ ಇರೋ ಪ್ರಕಾರ, ಹೇಳಿದ್ದು ಕೇಳಿದ್ದು ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಬರಬೇಕಾಗಿದೆ. ಒಂದು ದೊಡ್ಡ ಸೌಂಡ್ ಬಂತು, ಶಬ್ದದ ಆ ವೇಗ ಜೋರಾಗಿತ್ತು ಅನ್ನೋದು. ಏನಾಗಿರ್ಬೋದು ಹಾಗಿದ್ರೆ? ಈ ರಿಡಕ್ಷನ್ ಗೇರ್ ಬಾಕ್ಸ್ ಎಂಜಿನ್ನ ಹೆಚ್ಚಿನ ವೇಗವನ್ನು ಕಡಿಮೆ ಮಾಡಿ ಪ್ರೊಫೆಲ್ಲರ್ಗೆ ಬೇಕಾದಂಥ ಸರಿಯಾದ ವೇಗ ಮತ್ತು ಶಕ್ತಿಯನ್ನು ವರ್ಗಾಯಿಸುತ್ತೆ. ಹಾಗಾಗಿಯೇ ಇದರ ನಿರ್ವಹಣೆ ಇಲ್ಲದೆ ಹೋದರೆ ಆಗುವಂಥ ತೊಂದರೆಗಳು ಹೆಚ್ಚು. ಒಂದು ವೇಳೆ ಗೇರ್ ಬಾಕ್ಸನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಹೋದರೆ ಭಾಳಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಫ್ರಿಕ್ಷನ್ ಆಗ್ಬೋದು, ಹೀಟ್, ಘರ್ಷಣೆ ಮತ್ತು ಶಾಖ, ಜೊತೆಗೆ ಈ ಲುಬ್ರಿಕೇಶನ್ ಬದಲಾಯಿಸಲಿಲ್ಲ ಅಂತಂದರೆ ಗೇರ್ ಲುಬ್ರಿಕೇಶನನ್ನು, ಆಗ ಲೋಹದ ಭಾಗಗಳ ನಡುವೆ ಘರ್ಷಣೆಯಾಗಿ ಗೇರ್ ಬಾಕ್ಸ್ ವಿಪರೀತ ಬಿಸಿಯಾಗಿಬಿಡಬಹುದು. ಜೊತೆಗೆ ಈ ಗೇರ್ ಟೀತ್ ಫೇಲ್ಯೂರ್ ಆಗೋದು, ಗೇರ್ನ ಹಲ್ಲುಗಳು ಮುರಿದು ಹೋಗೋದು, ಸಣ್ಣ ಬಿರುಕುಗಳಾಗಿದ್ದನ್ನು ಗಮನಿಸದೆ ಹೋದರೆ ಆಗ ಹಾರಾಟದ ಸಮಯದಲ್ಲಿ ಈ ಗೇರ್ ಹಲ್ಲುಗಳು ಮುರಿದು ಇಡೀ ವ್ಯವಸ್ಥೆ ಜಾಮ್ ಆಗಿಬಿಡಬಹುದು. ಜೊತೆಗೆ ಮೆಟಲ್ ಫೈಲಿಂಗ್ಸ್, ಲೋಹದ ಚೂರುಗಳು, ಹಳೆ ಗೇರ್ ಬಾಕ್ಸ್ನಿಂದ ಸಣ್ಣ ಲೋಹದ ಪುಡಿ ಎಣ್ಣೆಯಲ್ಲಿ ಸೇರಿಕೊಂಡು ಎಂಜಿನ್ನ ಇತರ ಭಾಗಗಳಿಗೆ ಹಾನಿ ಮಾಡಿಬಿಡ್ಬೋದು. ಇಂತಹ ಪ್ರಕರಣಗಳು ಈ ರೀತಿ ದುರಂತಕ್ಕೆ ಕಾರಣ ಆಗ್ಬೋದು ಅಂತ ಊಹಿಸಲಾಗ್ತಾ ಇದೆ. ಹಾಗೆ ಇದು ಪತನಕ್ಕೆ ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಎಂಜಿನ್ ಸೀಸ್ ಆಗೋದು, ಗೇರ್ ಬಾಕ್ಸ್ ಜಾಮ್ ಆದರೆ ಎಂಜಿನ್ ಕೂಡ ಇದ್ದಕ್ಕಿದ್ದಂತೆ ನಿಂತು ಹೋಗ್ಬಿಡುತ್ತೆ. ಆಕಾಶದಲ್ಲಿ ಎಂಜಿನ್ ನಿಂತು ಬಿಟ್ರೆ ವಿಮಾನ ನಿಯಂತ್ರಣ ಕಳೆದುಕೊಳ್ಳುತ್ತೆ. ಜೊತೆಗೆ ಈ ಪ್ರೊಫೆಲ್ಲರ್ ಬೇರ್ಪಡುವಿಕೆ, ಅಂದರೆ ತೀವ್ರವಾದಂತಹ ಕಂಪನ, ವೈಬ್ರೇಷನ್ ಆದಾಗ ಪ್ರೊಫೆಲ್ಲರ್ ವಿಮಾನದಿಂದ ಬೇರ್ಪಡಬಹುದು ಅಥವಾ ಅದು ತಿರುಗೋದನ್ನೇ ನಿಲ್ಲಿಸಿಬಿಡಬಹುದು. ಜೊತೆಗೆ ಘರ್ಷಣೆ ಉಂಟಾಗುವಂಥ ಸಂದರ್ಭದಲ್ಲಿ ಕಿಡಿ ಅಥವಾ ತೈಲ ಸೋರಿಕೆಯಿಂದಾಗಿ ಹಾರಾಟದ ಸಮಯದಲ್ಲೇ ಎಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಬೋದು. ನಾವು ನೋಡ್ತೀವಿ ಸಾಮಾನ್ಯವಾಗಿ ಪತನ ಆದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಅಲ್ಲಿ ಬೆಂಕಿ ಅನಾಹುತ ಆಗಿ ಹಾಗಾಗಿಯೇ ಅಲ್ಲಿದ್ದಂತಹ ಪ್ರಯಾಣಿಕರ ಜೀವ ಸುಟ್ಟು ಕರಕಲಾಗೋದು. ಹಾಗಾದರೆ ಇದನ್ನು ಹೇಗೆ ಪತ್ತೆ ಮಾಡ್ತಾರೆ? ನಿರ್ವಹಣಾ ಸಮಯದಲ್ಲಿ ಎಂಜಿನಿಯರ್ಗಳು ಈ ಸ್ಪೆಕ್ಟ್ರೋಮೆಟ್ರಿಕ್ ಆಯಿಲ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಅಂದರೆ ಈ ಗೇರ್ ಎಣ್ಣೆಯನ್ನು ಪರೀಕ್ಷಿಸಿ ಅದರಲ್ಲಿ ಲೋಹದ ಅಂಶ ಇದೆಯಾ ಅದನ್ನು ನೋಡಬೇಕಾಗತ್ತೆ. ಗೇರ್ ಒಳಗೇನಾದರೂ ಸವಕಳಿ ಆಗ್ತಾ ಇದೆಯಾ ಅದನ್ನು ಮೊದಲೇ ತಿಳಿಸುತ್ತೆ. ಇದೆಲ್ಲವನ್ನು ನಿರ್ವಹಣೆ ಮಾಡುವಂಥವ್ರು ಗಮನಿಸಬೇಕು. ಹಾಗಾಗಿ ರಿಡಕ್ಷನ್ ಗೇರ್ ಅಂತಂದರೆ ಅದು ವಿಮಾನದ ಹೃದಯ ಮತ್ತು ಕೈಗಳ ನಡುವಿನ ಕೊಂಡಿ ಅಂತ ಪರಿಗಣಿಸಲಾಗುತ್ತೆ. ಆ ಕೊಂಡಿ ಕಳಚಿಬಿಟ್ರೆ ವಿಮಾನ ಹಾರಾಟ ಅಸಾಧ್ಯ ಆಗುತ್ತೆ, ಲ್ಯಾಂಡಿಂಗ್ ಸಮರ್ಪಕವಾಗಲ್ಲ, ಪತನ ಆಗತ್ತೆ. ಅದಷ್ಟೇ ಅಲ್ಲ, ಇಂತಹ ಅಪಘಾತಗಳಿಗೆ ಮಲ್ಟಿಪಲ್ ರೀಸನ್ ಇರುತ್ತೆ. ಆ ಕಾರಣಗಳನ್ನು ನಾವು ನೋಡ್ತಾ ಹೋದರೆ ಸಂಭಾವ್ಯ ಕಾರಣಗಳು ಈ ಅಪಘಾತಕ್ಕೆ, ಅಜಿತ್ ಪವಾರ್ ಅವರ ನಿಧನಕ್ಕೆ ಕಾರಣವಾದಂತಹ ಈ ವಿಮಾನ ಅಪಘಾತಕ್ಕೆ ಏನೇನು ಕಾರಣ ಅನ್ನೋದನ್ನು ಪತ್ತೆ ಹಚ್ಚಬೇಕಿದೆ. ಆದರೆ ಈವರೆಗೂ ಆದಂತಹ ಅಪಘಾತಗಳನ್ನ ಗಮನಿಸ್ತಾ ಹೋದಾಗ ಕಾರಣಗಳು ಹಲವಿದೆ. ಈ ಕಡಿಮೆ ಗೋಚರತೆ, ಸರಿಯಾಗಿ ಕಾಣಿಸ್ಲಿಲ್ಲ ಅಂತಂದರೆ, ದಟ್ಟವಾದ ಮಂಜಿದ್ರೆ, ಭಾರಿ ಮಳೆ, ಮೋಡಗಳ ದಪ್ಪ ಪದರ, ಇದೆಲ್ಲ ಪೈಲಟ್ಗೆ ರನ್ವೇ ಗೋಚರ ಆಗಲ್ಲ. ಪರ್ವತ ಅಥವಾ ಸುತ್ತಮುತ್ತಲಿನ ಅಡೆತಡೆಗಳು ಸ್ಪಷ್ಟವಾಗಿ ನೋಡೋದಕ್ಕೆ ಕಷ್ಟ ಆಗುತ್ತೆ.
ಆಗ ಲ್ಯಾಂಡಿಂಗ್ ಮಾಡೋದಕ್ಕೆ ಅಥವಾ ಟೇಕ್ ಆಫ್ ಸಮಯದಲ್ಲೂ ಕೂಡ ಇದು ವಿಶೇಷವಾಗಿ ಅಪಾಯಕಾರಿಯಾಗತ್ತೆ. ಇನ್ನು ವಿಂಡ್ ಶಿವರ್, ಇದು ಕೂಡ ಭಾರಿ ಡೇಂಜರಸ್. ಹವಾಮಾನದ ಸ್ಥಿತಿ ಏನಿದೆ ಅದನ್ನು ಗಮನಿಸಬೇಕು. ಗಾಳಿ ದಿಕ್ಕು, ಅದರ ವೇಗ ಸೆಕೆಂಡ್ಗಳಲ್ಲಿ ಬದಲಾಗ್ಬಿಡುತ್ತೆ. ಈ ಆಕ್ಸಿಡೆಂಟ್ ಆಗೋದು ಅಷ್ಟೇ, ವಿದಿನ್ ಸೆಕೆಂಡ್ಸ್. ವಿಮಾನ ಇದ್ದಕ್ಕಿದ್ದಂತೆ ಕೆಳಗೆ ತಳ್ಳಲ್ಪಡಬಹುದು. ಲ್ಯಾಂಡಿಂಗ್ ಸಮಯದಲ್ಲಿ ಅಪಘಾತಗಳಿಗೆ ಇದು ಬಹಳ ಪ್ರಮುಖ ಕಾರಣ ಆಗುತ್ತೆ. ಹಾಗೆ ಟರ್ಬುಲೆನ್ಸ್ ಅಥವಾ ಅತ್ಯಂತ ಬಲವಾದ ಗಾಳಿ ಬಂದಲ್ಲಿ, ಕ್ಯುಮುಲೋನಿಂಬಸ್ ಅಂತ ಏನು ಕರಿತೀವಿ, ಆ ಬಲವಾದ ವರ್ಟಿಕಲ್ ಏರ್ ಮೂವ್ಮೆಂಟ್ ಆಗುತ್ತೆ. ಅದು ವಿಮಾನ ನಿಯಂತ್ರಣವನ್ನು ಭಾರಿ ಕಷ್ಟಕರ ಆಗಿಸುತ್ತೆ. ವಿಶೇಷವಾಗಿ ಈ ರೀತಿಯ ಸಣ್ಣ ಅಥವಾ ಹಗುರವಾದ ವಿಮಾನ ಇರುತ್ತಲ್ಲ, ಅದು ಟೇಕ್ ಆಫ್ ಅಥವಾ ಲ್ಯಾಂಡಿಂಗ್ ಆಗೋ ವೇಳೆ ಸಮಸ್ಯೆ ಉಂಟು ಮಾಡುತ್ತೆ ಈ ಟರ್ಬುಲೆನ್ಸ್. ಜೊತೆಗೆ ಮಿಂಚಿನ ಹೊಡೆತ. ಈಗ ಬರ್ತಾ ಇರುವಂತಹ ಆಧುನಿಕ ವಿಮಾನಗಳು ಮಿಂಚನ್ನು ತಡೆದುಕೊಳ್ಳುತ್ತೆ ನಿಜ, ಆದರೆ ಕೆಲವೊಮ್ಮೆ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಅಥವಾ ಅದರ ಸಂವೇದಕಗಳ ಮೇಲೆ ಅದು ಪರಿಣಾಮ ಆಗುತ್ತೆ. ಹಾಗಾಗಿ ವಿಮಾನ ಆಕ್ಸಿಡೆಂಟ್ ಆಗಬಹುದು. ಆದರೆ ಈ ದುರಂತದಲ್ಲಿ ಅದು ಸಂಭವಿಸಿರುವಂತಹ ಸಾಧ್ಯತೆಗಳು ಕಡಿಮೆ ಅನಿಸುತ್ತೆ. ಬಟ್ ಏನು ಕಾರಣ ಪತ್ತೆ ಹಚ್ಚಬೇಕಾಗಿದೆ. ಇನ್ನು ಮತ್ತೊಂದು ಕಾರಣ ಈ ರೀತಿಯ ದುರಂತಗಳಾಗೋದಕ್ಕೆ ಎಂಜಿನ್ ಐಸಿಂಗ್. ಶೀತ ಮತ್ತು ಆರ್ದ್ರ ವಾತಾವರಣದಲ್ಲಿ ರೆಕ್ಕೆಗಳು ಅಥವಾ ಎಂಜಿನ್ ಮೇಲೆ ಮಂಜುಗಡ್ಡೆ ರೂಪ ಆಗ್ಬೋದು. ಆಗ ಅದು ಲಿಫ್ಟನ್ನು ಕಡಿಮೆ ಮಾಡುತ್ತೆ. ಎಂಜಿನ್ ಶಕ್ತಿ ಮೇಲೆ ಅದು ಪರಿಣಾಮ ಬೀರುತ್ತೆ. ಹಾಗಾಗಿ ಎಂಜಿನ್ ಸ್ಥಗಿತಗೊಳ್ಳುವಂತಹ ಅಪಾಯವನ್ನು ಹೆಚ್ಚಿಸುತ್ತೆ. ಲ್ಯಾಂಡಿಂಗ್ ಸಮಯದಲ್ಲಿ ಅಪಘಾತ ಸಂಭವಿಸೋದ್ರಿಂದ ಎಂಜಿನ್ ಐಸಿಂಗ್ ಅಸಂಭವ ಆಗಾಗಿ ಪೈಲಟ್ ದಿಗ್ಭ್ರಮೆ ಆಗಬಹುದು. ಪೈಲಟ್ ಕೂಡ ನಿಯಂತ್ರಣವನ್ನು ಕಳ್ಕೊಳ್ಬಹುದು. ದಟ್ಟವಾದ ಮೋಡ ಕತ್ತಲಲ್ಲಿದ್ದಾಗ ಪೈಲಟ್ಗೆ ಅದು ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ, ದಿಗ್ಭ್ರಮೆ ಆಗುತ್ತೆ. ಮೆದುಳು ತನ್ನ ದಿಕ್ಕಿನ ಪ್ರಜ್ಞೆಯನ್ನು ಕಳೆದುಕೊಳ್ಬಹುದು. ಅದು ತಪ್ಪಾದ ನಿಯಂತ್ರಣ ಇನ್ಪುಟ್ಗಳಿಗೆ ಕಾರಣ ಆಗಬಹುದು. ಅಂದರೆ ಕರೆಕ್ಟಾದ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಆಗಲ್ಲ. ಮೈಂಡ್ ವರ್ಕ್ ಆಗಿಲ್ಲ ಅಂತಂದರೆ ಅಫ್ಕೋರ್ಸ್ ಅದು ವಿಮಾನದ ಎಂಜಿನ್ ವರ್ಕ್ ಆಗದ ರೀತಿಯಲ್ಲಿ ಅಷ್ಟೇ ಸ್ಪಷ್ಟವಾಗಿ ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ನ್ಯಾವಿಗೇಷನ್ ಅಥವಾ ಉಪಕರಣಗಳ ವೈಫಲ್ಯ ಆದಾಗ, ಅಂದರೆ ಮಳೆ ಆದರೆ, ಭಾರಿ ಮಳೆ ಆದರೆ, ಬಿರುಗಾಳಿಗಳಾದರೆ, ಈ ರಡಾರ್, ಪಿಟಾಟ್ ಟ್ಯೂಬ್ಗಳು ಅಂದರೆ ವೇಗ ಸಂವೇದಕಗಳೇನಿರುತ್ತೆ ಅಥವಾ ಇತರ ಉಪಕರಣಗಳೇನಿರುತ್ತೆ ಅದಕ್ಕೆ ಅಡ್ಡಿಯಾಗತ್ತೆ. ಆ ಅಂಶ ಕೂಡ ವಿಮಾನ ಅಪಘಾತಕ್ಕೆ ಕಾರಣ ಆಗಬಹುದು. ಮಲ್ಟಿಪಲ್ ರೀಸನ್ಸ್ ಇದೆ. ಅಜಿತ್ ಪವಾರ್ ಅವರನ್ನು ಕಳ್ಕೊಂಡಿದ್ದೀವಿ. ಅತಿ ಹೆಚ್ಚು ಬಾರಿ DCM ಆಗಿದ್ದಂತಹ ಖ್ಯಾತಿಯನ್ನು ಪಡೆದಂಥವರು ಅಜಿತ್ ಪವಾರ್. DCM ಆಗಿದ್ದರು, ಇನ್ನೂ ಬಹಳಷ್ಟು ಆಕಾಂಕ್ಷೆಗಳನ್ನು ಹೊಂದಿದ್ರು. ಆದರೆ ಅಷ್ಟರಲ್ಲಾಗಲೇ ಸಂಭವಿಸಿದಂಥ ಇಂಥದ್ದೊಂದು ಅಪಘಾತ ಅಜಿತ್ ಪವಾರ್ ಸೇರಿದಂತೆ ಒಟ್ಟು 5 ಬಲಿ ಪಡೆದಿರುವಂಥದ್ದು. ಈ ಅಪಘಾತಕ್ಕೆ ನಿಖರ ಕಾರಣ ಏನು ಅನ್ನೋದು ಪತ್ತೆ ಹಚ್ಚಬೇಕಾಗಿದೆ. ಜೊತೆಗೆ ನಿರ್ವಹಣೆಯ ವಿಚಾರದಲ್ಲಿ ಬಹಳ ಸೂಕ್ಷ್ಮತೆಯಿಂದ ಗಮನಿಸಬೇಕಾಗಿದೆ. ಮತ್ತೆ ಇಂತಹ ಅಪಘಾತಗಳು ಆಗದಂತೆ, ಮತ್ತಷ್ಟು ಜೀವ ಬಲಿಯಾಗದಂತೆ ಅಲ್ಲಿ ಪ್ರಮುಖವಾಗಿ ಪರಿಗಣಿಸುವಂಥದ್ದು ಬಹಳ ಅವಶ್ಯಕ ಅಂತ ಅನಿಸುತ್ತೆ. ನಮಸ್ಕಾರ.